ಸೊ ಹಾಯ್ ಸ್ನೇಹಿತರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಸರ್ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಲಾರ್ದನೆ ಕೇವಲ 10% ಮೇಲೆ ಸೆಲೆಕ್ಷನ್ ಮಾಡುವಂತಹ ಜಾಬ್ಸ್ ಲಿಸ್ಟ್ ಹೇಳ್ತಾನತ್ತಿದ್ರೆ. ಸೊ ಅದಕ್ಕಾಗಿ ನೋಡ್ರಿ ಈ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಜಾಬ್ಸ್ ನೋಟಿಫಿಕೇಶನ್ ಕಾಲ್ಫಾರಮ್ ಆಗ್ಬೋದು, ವಿತ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ, ಮತ್ತು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೋದು, ಮೇನಾಗಿ ಬರೋದಾದರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತನು. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತು, ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಬಂದು ಮಾಡ್ಕೊರಿ, ಯಾಕಂದರೆ ಯಾವುದೇ ಜಾಬ್ಸ್ ಬತ್ತಂದ್ರೆ ಅಡ್ವಾನ್ಸ್ನ ಹೇಳಿರ್ತಾನೆ ಈ ಜಾಬ್ಸ್ ಕಾಲ್ಫಾರ್ಮ್ ಆಕೈತೆ ಅಂತ ಹೇಳಿ. ನೀವು ಆಲ್ಮೋಸ್ಟ್ ನೋಡಿರ್ತೀರಿ ನನ್ನ ಪ್ರಿವಿಯಸ್ ವಿಡಿಯೋ ಅವರು. ಈಗ ಒಂದೇದು ನೋಡ್ರಿ, ಮತ್ತು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಒಂದೇದು ನೋಡ್ರಿ ಫಾರೆಸ್ಟ್ ವಾಚರ್ಸ್, ಇದು ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. 1ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನಿಮ್ಗೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟನ. ಈಗಾಗಲೇ ಯಾವುದೇ ರೀತಿಯಾಗಿ ಎಕ್ಸಾಮ್ ಬರೋಂಗಿಲ್ಲ, ಕೇವಲ 10% ಮೇಲೆ ಅಪ್ಲಿಕೇಶನ್ ಮೇಲ್ ಫಿಮೇಲ್ ಇಬ್ಬರು ಹಾಕ್ಬೋದು. ನಿಮಗೆ ಪ್ರತಿಯೊಂದು ಸರ್ಕಲ್ ವೈಸ್ ಕ್ಯಾಟಗರಿ ವೈಸ್ ಕಟಪ್ ಕೂಡ ಲಿಸ್ಟ್ ತಿಳಿಸ್ಕೊಟ್ಟನ. ನನ್ನ ಟೆಲಿಗ್ರಾಮ್ದಲ್ಲಿ ಅದು ಫೋಟೋ ಬಿಟ್ಟು ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಸರ್ಕಲ್ ವೈಸ್ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಕಟಪ್ ನಿಂತಿದೆ ಅಂಥೇಳಿ ಕಂಟಿನ್ಯೂಸ್ ಆಗಿ ಕೇಳಕತ್ತಂತೇಳಿ ರೆಡಿ ಮಾಡಿ ಬಿಟ್ಟಿನಿ. ಅದನ್ನು ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಇದಕ್ಕೆ ನೋಡಿರಿ 10th ಮೇಲೆ ಇದ್ದಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ 10% ಮೇಲೆ 1:26 ಅಂತ ಫಿಸಿಕಲ್ ಕರಿತಾರೆ. ಫಿಸಿಕಲ್ ಪಾಸ್ ಆದರೆ ಡೈರೆಕ್ಟ್ ಸೆಲೆಕ್ಷನ್ 1ನೇ ಜಾಬ್ಸ್. ಮತ್ತು 2ನೇ ನೋಡಿರಿ ಪೋಸ್ಟ್ ಆಫೀಸ್ ನಿಮಗೆ ಲಾಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸಿನು. ಇಲ್ಲಿ ನೋಡಿರಿ 5ನೇ ತಾರೀಕು, ಇವತ್ತೆಷ್ಟು 25, ಪ್ರತಿಯೊಂದು ಡಿವಿಷನ್ ಏನೈತಿ ಲಿಸ್ಟ್ ತೊಗೊಂಡಾರು. ಈಗ ಇವತ್ತು ಲಾಸ್ಟ್ ಅದ, ಯಾವ ಡಿವಿಷನ್ ಒಳಗೆ ಎಷ್ಟು ವೇಕೆನ್ಸಿನ ಖಾಲಿ ಅದಾವೆ ಅದ್ರ ಮಾಹಿತಿ ತೆಗೆದುಕೊಂಡಾರ. ನಿಮ್ಗೆ ತಮ್ನೆಲಲ್ಲಿ ಎಷ್ಟು ಅಂದ್ರೆ 34,000 ಪ್ಲಸ್ ಸಮಥಿಂಗ್ ಅಂಥೇಳಿ ಪ್ರತಿಯೊಂದು ವಿಡಿಯೋದಾಗ ತಿಳಿಸ್ಕೊಟ್ಟನು. ಇಲ್ಲಿ ನೋಡ್ರಿ ಆಲ್ ಓವರ್ ಇಂಡಿಯಾ ವೇಕೆನ್ಸಿ ಜಾಸ್ತಿ ಇರ್ಬೋದು. ನಮ್ಮ ಕರ್ನಾಟಕದವ್ರಿಗೆ ಈ ಸಲ ಏನೈತಿ ಪೋಸ್ಟ್ ಆಫೀಸ್ದಾಗ ಕಡಿಮೆ ವೇಕೆನ್ಸಿಗಳನ್ನ ಕಾಲ್ಫಾರ್ ಮಾಡ್ತಾರೋ. ಫೆಬ್ರವರಿ ಒಳಗೆ ಕಾಲ್ಫಾರ್ ಮಾಡಿದಾಗ 1028 ವೇಕೆನ್ಸಿಗಳನ್ನ ಕಾಲ್ಫಾರ್ ಮಾಡಿದ್ರು. ಈ ಸಲ ನೋಡ್ರಿ ಆಗಸ್ಟ್ ಒಳಗೆ ಕಾಲ್ಫಾರ್ ಮಾತಂದ್ರೆ ನಮ್ಮ ಕರ್ನಾಟಕದವ್ರಿಗೆ 900 ಒಳಗೆ ಅಥವಾ 1000 ಒಳಗೆ ಏನೈತಿ ವೇಕೆನ್ಸಿ ಇರ್ತಾವೆ. ವೇಕೆನ್ಸಿ ಕಡಿಮೆ ಕರಿತಾವೆ. ಆಲ್ ಓವರ್ ಇಂಡಿಯಾ ಜಾಸ್ತಿ ಇದ್ದರು, ನಮ್ಮ ಕರ್ನಾಟಕದವ್ರಿಗೆ ವೇಕೆನ್ಸಿ ಕಡಿಮೆ ಇರ್ತಾವೆ. ಇದಕ್ಕೂ ನೋಡ್ರಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಅಪ್ಲಿಕೇಶನ್ ಮೇಲ್ ಫಿಮೇಲ್ ಇಬ್ಬರು ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ಎನಿ ಡೌಟ್ಸ್? ನೆಕ್ಸ್ಟ್ KPTCL ನೋಡ್ರಿ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕೈತಿ. 10 ದಿನದಾಗ ನೋಟಿಫಿಕೇಶನ್ ಮಾಡತ್ತ ಅಂದಿದ್ರು. 10 ದಿನದಾಗ ಅಂದ್ರು ಇದು ಆಗಂಗಿಲ್ಲ. ಇಲ್ಲಿ ನೋಡ್ರಿ ನೋಟಿಫಿಕೇಶನ್ ಆಗಿ ಬರ್ಬೋದು ಅಂದ್ರೆ ಇದು ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಏನೈತಿ 100% ಹೇಳ್ತೀನಿ KPTCL ನೋಟಿಫಿಕೇಶನ್ ಆಕೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕೆ ರೆಡಿ ಆಗಿರಿ. ಇದಕ್ಕೆ ನೋಡ್ರಿ ಇದಕ್ಕೂ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಫಿಸಿಕಲ್ ಇರ್ತೈತಿ. ಇದ್ರೊಳಗೆ ಕಂಬ ಹತ್ತೋದು ಒಂದು ಇದ್ದಿರ್ತೈತಿ, ಅದು ಕಡ್ಡಾಯ, ಎಲ್ಲರೂ ಕಡ್ಡಾಯ ಇರ್ತೈತಿ. ಕಂಬ ಹತ್ತೋದು ಈಗ ಇಲ್ಲಿ ನೋಡ್ರಿ 10% ಯಾರು ಜಾಸ್ತಿ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಕಂಬ ಹತ್ತಾಕ ಕಲ್ಕೋರಿ. 8 ಮೀಟ್ರ್ ಎಷ್ಟೋ ಇರ್ತೈತಿ ಅದನ್ನು ಹತ್ತಾಕ ಪ್ರತಿಯೊಂದು ವಿದ್ಯಾರ್ಥಿಗಳು ಕಲ್ಕೋರಿ. ಟೋಟಲಾಗಿ 5 ಸಹನ ಶಕ್ತಿ ಪರೀಕ್ಷೆ ಇರ್ತೈತಿ. 5ರೊಳಗೆ ನೀವು 3 ಕ್ವಾಲಿಫೈ ಆಗಬೇಕು. ಇದು KPTCL ಟೋಟಲಾಗಿ 1200 ವೇಕೆನ್ಸಿ ಇದ. ಟೋಟಲಾಗಿ 1200 ವೇಕೆನ್ಸಿ ಇದೆ. ಮತ್ತು AE ನೋಡ್ರಿ AE ಇದು ಈ ಮಂತ್ ಎಂಡ್ ಅಂತೂ ಅದು ನೆಕ್ಸ್ಟ್ ಮಂತ್ ಏನೈತಿ ಅಧಿಸೂಚನೆ ಆಗ್ಬೋದು. AE ಇದಕ್ಕೆ ಯಾರೆಲ್ಲ ವೇಟ್ ಮಾಡತ್ತಿದ್ರು ನೋಡ್ರಿ, ಈ ಮಂತ್ ಎಂಡ್ ಅಥವಾ ಏನೈತಿ ನೆಕ್ಸ್ಟ್ ಮಂತ್ ಇದು ಕೂಡ ಅಧಿಸೂಚನೆ ಆಗ್ಬೋದು. ನೆಕ್ಸ್ಟ್ ನೋಡ್ರಿ ಫಾರೆಸ್ಟ್ ಗಾರ್ಡ್, ಇದೊಂದು ಕೇಳತ್ತಿದ್ರಿ ಎಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತೆ ಅಂಥೇಳಿ. ಇಲ್ಲಿ ನೋಡ್ರಿ ಫಾರೆಸ್ಟ್ ಗಾರ್ಡ್ ಇದು ನೋಡ್ರಿ ಈಗ ಅರಣ್ಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ನಿಮ್ಗೆ ಒಂದು ಮಂತ್ ಆತ ನೋಡ್ರಿ ಒಂದು ವಿಡಿಯೋ ಮಾಡಿ ತಿಳಿಸಿನ. ಟೋಟಲಾಗಿ 2,000ಕ್ಕೂ ಅಧಿಕ ವೇಕೆನ್ಸಿಗಳನ್ನ ಭರ್ತಿ ಮಾಡ್ತಾರೆ ಅಂಥೇಳಿ. ಅದರೊಳಗೆ ಫಾರೆಸ್ಟ್ ವಾಚರ್ಸ್ದು 750 ಪ್ಲಸ್ 25 ಬ್ಯಾಕ್ಲಾಗ್, ಟೋಟಲಾಗಿ 775 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡ್ಯಾರ ಈಗಾಗಲೇ ಫಾರೆಸ್ಟ್ ವಾಚರ್ಸ್. ಫಾರೆಸ್ಟ್ ಗಾರ್ಡ್ ನೋಡ್ರಿ ಇದು ಕೂಡ ನೆಕ್ಸ್ಟ್ ಮಂತ್ ಅಧಿಸೂಚನೆ ಆಗ್ಬೋದು. ಫಾರೆಸ್ಟ್ ಗಾರ್ಡ್ ನೋಡ್ರಿ ನೆಕ್ಸ್ಟ್ ಮಂತ್ ಅಧಿಸೂಚನೆ ಆಗ್ಬೋದು. ಇದಕ್ಕೂ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ, ಕೇವಲ 2nd PUC % ಮೇಲೆ ಪ್ಲಸ್ ಎಕ್ಸಾಮ್ ಇರ್ತೈತಿ. ಇದಕ್ಕೆ 2nd PUC % ಎಕ್ಸಾಮ್. 2nd PUC ಒಳಗೆ ಅಂಕ ಯಾರ ಜಾಸ್ತಿ ಪಡೆದಿರ್ತೀರಿ 100% ಹೇಳ್ತು ಅವ್ರ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದ್ದಿರ್ತೈತಿ. ಎಕ್ಸಾಮ್ ಸ್ವಲ್ಪ ಚಲೋ ತಂಗೆ ಬರ್ದ್ರು ಏನೈತಿ ಅವರ ಸೆಲೆಕ್ಷನ್ ಆಕಾರು ಫಾರೆಸ್ಟ್ ಗಾರ್ಡ್. ಇದ್ರೊಳಗೆ ಮತ್ತು ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಕೂಡ ಕಾಲ್ಫಾರ್ ಮಾಡ್ತಾರೆ. ಅರಣ್ಯ ಇಲಾಖೆ ಒಳಗೆ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಕೂಡ ಕಾಲ್ಫಾರ್ ಮಾಡ್ತಾರೆ. ಟೋಟಲಾಗಿ ಇದು ಫಾರೆಸ್ಟ್ ಗಾರ್ಡ್ದೊಳಗೆ ಒಂದು 600-700 ವೇಕೆನ್ಸಿಗಳು ಬರ್ಬೋದು ಈ ಸಲ. ಇದ್ರ ಬಗ್ಗೆ ನೆಕ್ಸ್ಟ್ ಏನಾದರೂ ಅಫಿಷಿಯಲ್ ಅಪ್ಡೇಟ್ ಬಂತಂದ್ರೆ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ನೆಕ್ಸ್ಟ್
ಇದು ನೋಡ್ರಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಬೇಕಂತ ಹೇಳಿ ಕಮೆಂಟ್ಸ್ ಮಾಡತ್ತಿದ್ರಿ. ಇವತ್ತೊಂದು ಮತ್ತೊಂದು ಲಿಸ್ಟ್ ನಮ್ಮ ಟೆಲಿಗ್ರಾಮ್ದಲ್ಲಿ ಶೇರ್ ಮಾಡಿರುತ್ತೆ ನೋಡ್ರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಇಲ್ಲಿ 1763 ವೇಕೆನ್ಸಿಗಳಿಗೆ ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ. ಇದು 100% ನೋಡ್ರಿ ನೋಟಿಫಿಕೇಶನ್ ಹಾಕೈತಿ. ನಿಮ್ಗೆ ಅಡ್ವಾನ್ಸ್ ಹೇಳಿರ್ತನ ಕೆಲವೊಂದು ವಿದ್ಯಾರ್ಥಿಗಳು ಫೇಕ್ ಅಂತ ಹೇಳಿ ಕಮೆಂಟ್ಸ್ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ಯಾವುದೇ ವಿಡಿಯೋ ಮಾಡಿದ್ರೆ ನಾ ಫೇಕ್ ಇನ್ಫಾರ್ಮೇಷನ್ ತಿಳಿಸ್ಕೊಡಂಗಿಲ್ಲ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನನಗೆ ಅಡ್ವಾನ್ಸ್ ಕಮೆಂಟ್ಸ್ ಮಾಡಿರ್ತಾರೆ ನೀವು ಫೇಕ್ ಅಂತೇಳಿ. ಅಫಿಷಿಯಲ್ ನೋಟಿಫಿಕೇಶನ್ ಬತ್ತಂದ್ರೆ ಆ ಕಮೆಂಟ್ಸ್ ಏನೈತಿ ಆಟೋಮೆಟಿಕ್ ಅವರೇ ಡಿಲೀಟ್ ಮಾಡಿರ್ತಾರೋ. ನಾ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನೋಡಿನು. ಇಲ್ಲಿ ನೋಡ್ರಿ ಟೋಟಲಿಗೆ 1763 ವೇಕೆನ್ಸಿ ಇದು ಅಧಿಸೂಚನೆ ಆಕತಿ. ಇದಕ್ಕೂ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಫಿಸಿಕಲ್ ಪಾಸ್ ಆಗಬೇಕು. ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಬೇಕಂದ್ರೆ ಹೇಳ್ರಿ, ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಓನ್ಲಿ ಫೈರ್ ಮಾಡಿದಾನ. ಟೋಟಲಾಗಿ 4 ಪೋಸ್ಟ್ ಬರ್ತಾವೆ. 4 ಪೋಸ್ಟ್ಗಳನ್ನ ಕೂಡಿಸಿ ಫೈರ್ ಆಪರೇಟರ್ ಅಂತ ಕರೀತಾರೆ. 4 ಪೋಸ್ಟ್ಗಳನ್ನ ಕೂಡಿಸಿ ಫೈರ್ ಆಪರೇಟರ್. ಮೊನ್ನೆ ಏನೈತಿ ಇದ್ರ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸಿನ ಫೈರ್ಮ್ಯಾನ್. ಇಷ್ಟು ನೋಡ್ರಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಲಾರ್ದನ ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್. ಇನ್ನೊಮ್ಮೆ ಹೇಳ್ತು ನೋಡ್ರಿ, ಫಾರೆಸ್ಟ್ ವಾಚರ್ಸ್ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್. ನೆಕ್ಸ್ಟ್ ಪೋಸ್ಟ್ ಆಫೀಸ್ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್. ಕೆಪಿಟಿಷಿಯಲ್ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್. ಫೈರ್ಮ್ಯಾನ್ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್. ಫಾರೆಸ್ಟ್ ಗಾರ್ಡ್ ಸೆಕೆಂಡ್ PUC ಪರ್ಸೆಂಟೇಜ್ ಪ್ಲಸ್ ಎಕ್ಸಾಮ್. ಇಷ್ಟು ನೋಡ್ರಿ 5 ಏನೈತಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಲಾರ್ದನೆ ಜಾಬ್ಸ್ ಇವ. ಇದ್ರ ಜೊತೆಗೆ ರಾಮನಗರ ಡಿಸ್ಟಿಕ್ ಕೋಡ್ದೂ ಕೂಡ ಮೊನ್ನೆ ಅಧಿಸೂಚನೆ ಆಗೈತಿ. ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿನಿ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗೈತಿ. ಅದಕ್ಕೂ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಬೆರಳಚ್ಚುಗಾರ, ನಕಲುಗಾರ, ಜವಾನ್ ಸೇವಕ ಈ ರೀತಿಯಾಗಿ ಪೋಸ್ಟ್ ಅದ. ಅದರೊಳಗೂ ಅದನ್ನು ಕೂಡ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸುನು. ಅದಕ್ಕೂ ನೋಡ್ರಿ ಯಾವುದೇ ರೀತಿ ಎಕ್ಸಾಮ್ ಇರೋಂಗಿಲ್ಲ. ಕೇವಲ 10% ಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ನೆಕ್ಸ್ಟ್ ಇದಾದಮೇಲೆ 3000 ನೋಡ್ರಿ FD ಅಧಿಸೂಚನೆ ಆಕೈತಿ. 2600 SD. ಎಷ್ಟು 3000 FD ಅಧಿಸೂಚನೆ, 2600 SD ಅಧಿಸೂಚನೆ ಇದೊಂದು ಆಕೈತಿ. ನೆಕ್ಸ್ಟ್ ನೋಡ್ರಿ 15,000 ಟೀಚರ್ಸ್ ಅಧಿಸೂಚನೆ ಇದೊಂದು ಪೆಂಡಿಂಗ್ ಐತಿ. ಇದು ನೋಡ್ರಿ ಈ ಮಂತ್ ಎಂಡ್ ಆಗ್ಬೋದು. ಮತ್ತು 282 ಹಾಸ್ಟೆಲ್ ವಾರ್ಡನ್. ಇಷ್ಟೆಲ್ಲ ನೋಡ್ರಿ ಆಗಸ್ಟ್ ತಿಂಗಳಲ್ಲಿ ಆಗುವಂಥ ನೋಟಿಫಿಕೇಶನ್ ಇವ. ಇಷ್ಟು ಟೋಟಲಾಗಿ 5 ಏನೈತಿ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರಲಾರ ಜಾಬ್ಸ. ಇದು 3000 SD FD ಮತ್ತು 1500 ಟೀಚರ್ಸ ಮತ್ತು 282 ಹಾಸ್ಟೆಲ್ ವಾರ್ಡನ್. ಇವೆಲ್ಲ ಏನೈತಿ ಈ ತಿಂಗಳಲ್ಲಿ ಆಗುವಂಥ ನೋಟಿಫಿಕೇಶನ್. ಈ ತಿಂಗಳೊಳಗೆ ಒಂದು ಯಾವ್ದಾರು ಜಾಬ್ಸ್ ಮಿಸ್ ಆತಂದ್ರೆ ನೆಕ್ಸ್ಟ್ ಮಂತ್ 100% ಹೇಳ್ತು ಅಧಿಸೂಚನೆ ಆಕೈತಿ. ಇದನ್ನ ಬಿಟ್ಟು ಎನಿ ಡೌಟ್ಸ್ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟಾಗಿ ವಿಡಿಯೋ ಬೇಕಂದ್ರೆ ಕಮೆಂಟ್ಸ್ ಮಾಡಿರಿ. ಅದನ್ನು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನೆ. ಕೆಲವೊಂದಿಷ್ಟು ವಿದ್ಯಾರ್ಥಿ ಏನೋ ಗೊತ್ತಿರಂಗಿಲ್ಲ. ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡ್ಬೋದು. ಹಂಗೆ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡಿರಿ ಇಮಿಡಿಯೇಟಾಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.